ಎಲ್ಲ ಇದ್ರೂ ಸಹ ಸಂತೋಷವಾಗಿ ಯಾಕಿಲ್ಲ ಅಂತಂದ್ರೆ ಎಲ್ಲ ಐತೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ, ನಾವೆಲ್ಲ ನೋಡಕ್ ತಯಾರಿಲ್ಲ. ಪ್ರಪಂಚವನ್ನ ಪ್ರತಿ ಕ್ಷಣವೂ ಸಹ ಹೊಸದಾಗಿ ನೋಡ್ಲಿಕ್ಕೆ ಯಾವ ಕಲಿತಾನ, ವಿಷಯಗಳಿಂದ ಕೆಲವೊಂದಿಷ್ಟು ವಿಷಯಗಳಿಂದ ಹೊರಗೆ ಬಂದು ನೋಡ್ಲಿಕ್ಕೆ ಯಾರು ಕಲಿತಾರಲ್ಲ ಅವನು ಮಾತ್ರ ಮಹಾತ್ಮ ಆಗ್ತಾನೆ ನೋಡ್ರಿ. ಅವನು ಮಾತ್ರ ಸಂತೋಷಿಯಾಗಿ ಬದುಕ್ತಾನೆ. ನಾವು ಭಾಳ ಮಹಾತ್ಮರಾಗೋದು ಬೇಕಾಗಿಲ್ಲ, ಸ್ವಾರ್ಥಿಗಳಾಗಿ ಬಿಡ್ಬೇಕು ಒಂದು ಕ್ಷಣ. ನಾವು ಹೆಂಗ ಸ್ವಾರ್ಥಿಗಳಾಗಬೇಕು ಅಂತಂದ್ರೆ, ನಾನು ಸಂತೋಷದಿಂದ ಬದುಕಬೇಕು. ನಾನು ಸಂತೋಷದಿಂದ ಬದುಕುದಂತಂದ್ರೆ ಹೆಂಗ, ಏನು ನೋಡಿದ್ರು ಏನು ಕೇಳಿದ್ರು ಸಹ ನನ್ನ ಮನಸ್ಸು ಕೆರಳಬಾರದು ನೋಡ್ರಿ. ಎಂಥ ಪ್ರಸಂಗ ಬಂದರೂ ನನ್ನ ಮನಸ್ಸು ಸಮಾಧಾನದಿಂದ ಇರಬೇಕು. ಅಂಥ ಸಂತೋಷವನ್ನ ನಾನು ಅನುಭವಿಸಬೇಕು ಅಂತಂದ್ರೆ ಜಗತ್ತನ್ನ ನೋಡ್ಲಿಕ್ಕೆ ನಾವು ಕಲಿಬೇಕು. ಜಗತ್ತನ್ನ ನೋಡ್ಲಿಕ್ಕೆ ಕಲಿಸೋದಕ್ಕನ ಅಧ್ಯಾತ್ಮ ಅಂತ ಕರೆಯೋದು. ಜಗತ್ತನ್ನ ನೋಡೋದಕ್ಕೆ ಕಲೀಲಿಲ್ಲ ಅಂತಂದ್ರೆ ಅಲ್ಲಿ ಅಧ್ಯಾತ್ಮ ಇಲ್ಲ.